ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿ ಆರ್ ವ್ಲಾಗ್ಸ್. ಇವತ್ತು ಗೋಧಿ ಹಿಟ್ಟಿನ ದೋಸೆ ಮಾಡೋದು ಹೇಗಂತ ನೋಡೋಣ. ಮೊದಲೇದಾಗಿ ಇಲ್ಲಿ ಹಿಟ್ಟೆಲ್ಲ ಜಲ್ದಿ ಇಟ್ಕೋಬೇಕು. ಎಷ್ಟು ಬೇಕಂತ ಇದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಹಸಿಮೆಣ್ಸಿಕಾಯಿ, ಖಾರ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಸಿಮೆಣ್ಸಿಕಾಯಿ, ಸ್ವಲ್ಪ ಕೊತ್ತಂಬರಿ, ಟೊಮೊಟೊ ಎಲ್ಲ ಸಣ್ಣಗೆ ಕಟ್ ಮಾಡ್ಕೋಬೇಕು, ಈರುಳ್ಳಿ, ಸ್ವಲ್ಪ ಸೋಡಾ ಪುಡಿ, ಅಡುಗೆ ಸೋಡಾ ಅಂತಾರಲ್ಲ ಅದು, ಸ್ವಲ್ಪ ಸೋಡಾ ಪುಡಿ, ಆಮೇಲೆ ಇದು ಜೀರಿಗೆ, ಸ್ವಲ್ಪ ಜೀರಿಗೆ, ಕ್ಯಾರೆಟ್ ಸಣ್ಣಗೆ ತುರ್ಮಿ ಇಟ್ಕೊಂಡಿರೋದು ಕ್ಯಾರೆಟ್, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೆ ಸ್ವಲ್ಪ ಖಾರ, ಜಾಸ್ತಿ ಏನಿಲ್ಲ, ಸ್ವಲ್ಪ ಖಾರ ಹಾಕ್ಕೋಬೇಕು. ನಾವು 1.5 ಸ್ಪೂನ್ ಹಾಕ್ತಾಯಿದ್ದೀವಿ. ಇದನ್ನ ಇವಾಗ ಬೇಸು ಅಂದರೆ ಉಂಡೆ ಇಲ್ಲದೆ ರೀತಿ ಕಲಿಸ್ಕೋಬೇಕು. ದೋಸೆ ಹಿಟ್ಟು ಯಾವ ರೀತಿ ಕಲಿಸ್ಕೊತೀವಲ್ಲ ಆ ರೀತಿ ಎಲ್ಲ ಚೆನ್ನಾಗಿ. ಇವಾಗ ಈ ರೀತಿ ಕಲಿಸ್ಕೋಬೇಕು, ಅಂದರೆ ಉಂಡೆ ಇಲ್ಲದ ರೀತಿ, ಸೇಮ್ ದೋಸೆ ಹಿಟ್ಟು ಯಾವ ರೀತಿ ಬರುತ್ತಲ್ಲ ಆ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ, ಅಂದರೆ ಆ ರೀತಿ ಕಲಿಸ್ಕೋಬೇಕು ನೋಡ್ರಿ. ಇಲ್ಲಿ ನೋಡ್ರಿ, ಅವಾಗೆ ಯಾವ ರೀತಿ ಇದೆ, ಸೇಮ್ ದೋಸೆ ಹಿಟ್ಟು ರೀತಿ ಈ ರೀತಿ ಕಲಿಸ್ಕೋಬೇಕು. ಕಲಿಸ್ಕೊಂಡು ಹಾಕಿದರೆ ದೋಸೆ ರೆಡಿ.